ಒಂದು ಕಾಲದಲ್ಲಿ 3 ರಾಜರು ಪ್ರಪಂಚದ 3 ಭಾಗಗಳಲ್ಲಿ ಆಡಳಿತ ಮಾಡುತ್ತಿದ್ದರು. ಮೊದಲನೆಯವನು ಧೈರ್ಯದ ರಾಜ, ಎರಡನೆಯವನು ಬುದ್ಧಿವಂತ ಮತ್ತು ಮೂರನೆಯವನು ದಯೆರಾಜ. ಒಂದು ದಿನ ದೇವತೆಗಳು ಈ 3 ರಾಜರನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಅವರು 3ರನ್ನೂ ಒಂದು ದೊಡ್ಡ ಕಾಡಿನಲ್ಲಿ ಬಿಟ್ಟಿದರು. ಅಲ್ಲಿ ಯಾವುದೇ ಸೇನೆ ಇರಲಿಲ್ಲ, ಭೋಜನ ಇರಲಿಲ್ಲ ಮತ್ತು ಸಂರಕ್ಷಣೆ ಇರಲಿಲ್ಲ. ಧೈರ್ಯದ ರಾಜನು ಸಿಂಹವನ್ನು ಎದುರಿಸಿದನು, ಆದರೆ ಶಕ್ತಿಯಿಂದ ಮಾತ್ರ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದುಕೊಂಡನು. ಹೀಗೆ ಬಹುದಿನಗಳ ಕಾಲ ಕಳೆದು ಧೈರ್ಯವಿರುವ ರಾಜನು ಸೋತು ಹೋಗುತ್ತಾನೆ. ಬುದ್ಧಿವಂತ ಮತ್ತು ಧೈರ್ಯರಾಜನು ಮಾರ್ಗ ಹುಡುಕಲು ಯೋಚನೆ ಮಾಡಿದನು. ಅಂತಿಮವಾಗಿ ದಟ್ಟ ಕಾಡಿನಲ್ಲಿ ಪಕ್ಷಿಗಳನ್ನು ಸಿಂಹ ಕೊಡುವ ತೊಂದರೆಗಳನ್ನು ಎದುರಿಸಿ ತನ್ನ ಬುದ್ಧಿವಂತಿಕೆಯಿಂದ ಹೊರಬರುತ್ತಾನೆ. ದಯೆಯ ರಾಜನು ಅಲ್ಲಿಯ ಜನರ ಸಹಾಯ ಮಾಡಿದನು. ಅವರು ಅವನಿಗೆ ಆಹಾರ, ಮಾರ್ಗ ಮತ್ತು ಬೆಂಬಲ ನೀಡಿದರು. ಆದರೆ ಬಹುದಿನಗಳ ಕಾಲ ಅವರು ಬೆಂಬಲ ನೀಡಲಿಲ್ಲ. ಆದ್ದರಿಂದ ಈ ರಾಜನು ಸೋತು ಹೋಗುತ್ತಾನೆ. ಅಂತಿಮವಾಗಿ ಧೈರ್ಯ ಮತ್ತು ಬುದ್ಧಿವಂತ ರಾಜನೇ ದಟ್ಟ ಕಾಡಿನಲ್ಲಿ ಪಕ್ಷಿಗಳನ್ನು ಸಿಂಹ ಕೊಡುವ ತೊಂದರೆಗಳನ್ನು ಎದುರಿಸಿ ಬುದ್ಧಿವಂತಿಕೆಯಿಂದ ಹೊರಬರುತ್ತಾನೆ. ಮಾರಲ್ ಆಫ್ ದ ಸ್ಟೋರಿ: ಧೈರ್ಯವಿದ್ದರೆ ಸಾಕಾಗುವುದಿಲ್ಲ, ಬುದ್ಧಿ ಸಹ ಇರಬೇಕು.